ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ತಮಗೆ ಸ್ವಾಗತ. ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿ, ಜಯನಗರ, ಬೆಂಗಳೂರು ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಇಂಪಾರ್ಟೆಂಟ್ ಮತ್ತು ಸೂಕ್ಷ್ಮ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಅದು ಏನಂದರೆ ಅರ್ಲಿ ಪ್ಯೂಬರ್ಟಿ ಅಥವಾ ಪ್ರೌಢಾವಸ್ಥೆ ಹೆಣ್ಮಗಳಿನಲ್ಲಿ ಬೇಗ ಬರೋದು ಅಥವಾ ಋತುಮತಿ ತುಂಬ ಬೇಗನೆ ಪೀರಿಯಡ್ಸ್ ಬರೋದು. ಇವಾಗ ಏನಾಗ್ತಿದೆ ಅಂದರೆ ಯೂಸ್ವಲಿ ಈ ಪೀರಿಯಡ್ಸು ಅಥವಾ ಮೆಚುರಿಟಿ ಅಥವಾ ಪ್ಯೂಬರ್ಟಿ ಅಥವಾ ಅರ್ಲಿ ಪ್ರೌಢಾವಸ್ಥೆ ಏನಿದೆಯಲ್ಲ 13ನೇ 14ನೇ ಅಥವಾ 15ನೇ ವರ್ಷದಲ್ಲಿ ಮುಂಚೆ ಬರುತ್ತಿತ್ತು. ಬಟ್ ಬರ್ತಾ ಬರ್ತಾ ಇವಾಗ ಏನಾಗಿದೆ, ಅದು 8ನೇ ವರ್ಷ ಅಥವಾ 9ನೇ ವರ್ಷ ಅಥವಾ 10ನೇ ವರ್ಷ ಅಂದರೆ ಪ್ರೈಮೇರಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಅಂದರೆ ಪ್ರಾಥಮಿಕ ಶಿಕ್ಷೆ ಸ್ಕೂಲ್ಗೆ ಯಾಕೆ ಹೋಗ್ತಾರೆ, ಅದು 3ನೇ ಕ್ಲಾಸ್ ಇರಬಹುದು ಅಥವಾ 4ನೇ ಕ್ಲಾಸ್ ಇರ್ಬೋದು ಅಥವಾ 5ನೇ ಕ್ಲಾಸ್ ಇರಬಹುದು, ಆ ಟೈಮ್ನಲ್ಲಿ ಆಗ್ತಾಯಿದೆ. ಅದಕ್ಕೆ ಕಾರಣಗಳು ಏನು, ಆಮೇಲೆ ಇದನ್ನು ಮಕ್ಕಳನ್ನ ಆ್ಯಸ್ ಎ ಪೇರೆಂಟ್ಸು ಮನೆಯಲ್ಲಿ ಅಥವಾ ಸ್ಕೂಲ್ನಲ್ಲಿ ಟೀಚರ್ ಅವ್ರನ್ನ ಮೆಂಟಲಿ ಹೇಗೆ ರೆಡಿ ಮಾಡಬಹುದು ಅಥವಾ ಅವರಿಗೆ ಮೆಂಟಲಿ ಹೇಗೆ ಗೈಡ್ ಮಾಡಬಹುದು, ನಾನು ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಈ ಪ್ಯೂಬರ್ಟಿ ಅಥವಾ ಈ ಋತುಮತಿ ಚಕ್ರ ಏನಿದೆಯಲ್ಲ, ಅದು ನೇಚರ್ದು ಒಂದು ಲಾ. ಯಾವ ಏಜ್ಗೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಗಬೇಕು ಅದು ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತು ನಾಳೆ ಏನಾಗ್ತಾ ಇದೆ, ಆ ಲಕ್ಷಣಗಳು ಸ್ವಲ್ಪ ಬೇಗ ಬರ್ತಾಯಿದೆ. ಅದು ಯಾಕೆ ಈ ಥರ ಆಗ್ತಾಯಿದೆ ಅಂದರೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇವತ್ತು ನಾಳೆ ಏನಾಗ್ತಾಯಿದೆ ಅಂದರೆ ಮಕ್ಕಳು ಎಕ್ಸ್ಪೋಜರ್ ಟು ವೇರಿಯಸ್ ಟಾಪಿಕ್ಸ್ ತುಂಬ ಬೇಗ ಬರ್ತಾಯಿದೆ. ಇವತ್ತು ನಾಳೆ ಎಲ್ಲರ ಕೈನಲ್ಲಿ ಮೊಬೈಲ್ ಇದೆ, ಏನು ಬೇಕಾದರೂ ಯೂಟ್ಯೂಬ್ನಲ್ಲಿ ನೋಡ್ಬೋದು, ಏನು ಬೇಕಾದರೆ ಅವರು ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಅವರಿಗೆ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಅದರದಿಂದ ಏನಾಗ್ತಾಯಿದೆ, ಸಮ್ ಟೈಮ್ ಅರ್ಲಿ ಏಜ್ನಲ್ಲಿನೇ ಮಕ್ಕಳಿಗೆ ಎಕ್ಸ್ಪೋಜರ್ ಟು ಸಾಕಷ್ಟು ಕಂಟೆಂಟ್ಗಳಿಗೆ ಆಗಿದಿರುತ್ತೆ. ಅದರದಿಂದ ತುಂಬ ಬೇಗನೆ ಅವ್ರ ಬಾಡಿನಲ್ಲಿ ಆ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆಗಿಬಿಟ್ಟು ಈ ಪ್ಯೂಬರ್ಟಿ ಅಂತ ತಿಳ್ಕೊಳ್ಳಿ, ಪ್ರೌಢಾವಸ್ಥಾ ಅಂತ ತಿಳ್ಕೊಳ್ಳಿ, ಅಥವಾ ಋತುಮತಿ ಚಕ್ರ ಏನಂತೆ ಬೇಗ ಸ್ಟಾರ್ಟ್ ಆಗ್ತಿದೆ. ಒಂದು ಎರಡನೇದು ಆಹಾರ ಪದ್ಧತಿ. ಅದರಲ್ಲಿ ಏನು ನೋಡಿ, ಇವತ್ತು ನಾಳೆ ಸ್ವಲ್ಪ ಎಲ್ಲ ಸ್ಪೆಷಲಿ ಮೆಟ್ರೋ ಸಿಟೀಸ್ನಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಪೇರೆಂಟ್ಸ್ ಸ್ಪೆಷಲಿ ವೀಕೆಂಡ್ಸ್ಗೆ ಸಾಟರ್ಡೆ ಸಂಡೇಸ್ ಇರ್ಬೋದು ಅಥವಾ ಆ ದಿನ ಸ್ಕೂಲ್ ರಜೆ ಇದೆ, ಯಾವುದೋ ರೆಸ್ಟೋರೆಂಟ್ಸ್ ಕರ್ಕೊಂಡು ಹೋಗ್ತೀರಾ, ಯಾವುದೋ ಮಾಲ್ಸ್ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಏನು ಮಾಡ್ತಾರೆ ನೀವು, ಮೇನ್ಲಿ ಪಿಜ್ಜಾಸು, ಬರ್ಗರ್ಸು, ಫ್ರೆಂಚ್ ಫ್ರೈಸು ಅಥವಾ ಈ ಥರ ಫ್ರೈಡು ಮತ್ತು ಪ್ರೊಸೆಸ್ಡ್ ಫುಡ್ಡು ಕೊಡ್ತೀರಾ. ಇದರಿಂದ ಏನಾಗುತ್ತೆ, ಬಾಡಿನಲ್ಲಿ ತುಂಬ ಬೇಗ ಫ್ಯಾಟ್ ಅಕೊಮುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಬೇಗ ಬಾಡಿನಲ್ಲಿ ಫ್ಯಾಟ್ ಆಗುತ್ತೆ. ಸೊ ಒಬೇಸಿಟಿ ಯಂಗ್ ಹುಡುಗರಲ್ಲಿ ತುಂಬ ಇವಾಗ ಕನ್ಸರ್ನ್ ಸೈನ್, ತುಂಬ ಬೇಗನೆ ಏನಾಗ್ತಾಯಿದೆ, ಬಾಡಿನಲ್ಲಿ ಒಂದು ಒಬೇಸಿಟಿ ಅಥವಾ ತೂಕ ಜಾಸ್ತಿ ಆಗ್ತಾಯಿದೆ. ಇದರದ್ದು ಎಫೆಕ್ಟ್ ಏನಾಗುತ್ತೆ, ಸಮ್ ಟೈಮ್ಸ್ ಗರ್ಭಕೋಶ ಮೇಲೆ ಬೇಗ ಬರ್ತಾಯಿದೆ. ಅದರದಿಂದನೂ ಈ ಓವರೀಸ್ ಆಗಲಿ ಈ ಹಾರ್ಮೋನ್ಸ್ ಆಗಲಿ ತುಂಬ ಬೇಗನೆ ಮೆಚುರಿಟಿ ಸ್ಟೇಟಿಗೆ ಅಟೆಂಡ್ ಆಗಿಬಿಟ್ಟು ಇದರದಿಂದನೂ ರಕ್ತಸ್ರಾವ ಬೇಗ ಬರ್ತಾಯಿದೆ ಅಥವಾ ಮೆಚುರಿಟಿ ಬೇಗ ಆಗ್ತಿದೆ. ಆಮೇಲೆ ಸ್ಲೀಪಿಂಗ್ ಪ್ಯಾಟರ್ನ್. ಒಂದು ಸ್ಟಡಿಗೆ ಏನು ಹೇಳ್ತಾ ಇದೆ ಅಂದರೆ, ಯೂಸ್ವಲಿ ಲಾಸ್ಟ್ 15-20 ವರ್ಷ ಒಳಗಡೆ ಏನು ಚೇಂಜಸ್ ಆಗಿದೆ ಅಂದರೆ, ಮುಂಚೆ ಮೇ ಬಿ ಒಂದು 2005 ಅಥವಾ 2006 ಒಳಗಡೆ ಜನ ತುಂಬ ಬೇಗ ಮಲಗ್ತಿದ್ರು. ಆವಾಗ ಆ್ಯಾವರೇಜ್ ಟೈಮ್ 9:30ದಿಂದ 10 ಗಂಟೆ ಇತ್ತು. ಬಟ್ ಬರ್ತಾ ಬರ್ತಾ ಇವಾಗ ಇದು ಇಂಟರ್ನೆಟ್ಟು, ಸ್ಮಾರ್ಟ್ಫೋನ್ಸು, ಸ್ಮಾರ್ಟ್ ಟಿವೀಸು, ಈಗ ಲೇಟ್ ನೈಟ್ ವರ್ಕ್ ಕಲ್ಚರು, ಪೇರೆಂಟ್ಸ್ ನೈಟ್ ಡ್ಯೂಟಿ ಮಾಡೋದು, ಇದರಿಂದ ಏನಾಗಿದೆ, ಪೇರೆಂಟ್ಸ್ ಜೊತೆಗೆ ಮಕ್ಕಳು ಕೂಡ ಲೇಟ್ ಮಲಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅಥವಾ ಲೇಟ್ ಮಲಗ್ತಾ ಇದ್ದಾರೆ. ಅದರದಿಂದ ಏನಾಗ್ತಾಯಿದೆ, ಬಾಡಿನಲ್ಲಿ ಹಾರ್ಮೋನಲ್ ಲೆವೆಲ್ನಲ್ಲಿ, ಸೈಕಲಾಜಿಕಲ್ ಲೆವೆಲ್ನಲ್ಲಿ, ಇಮೋಷ್ನಲ್ ಲೆವೆಲ್ನಲ್ಲಿ ಏನಾಗುತ್ತೆ, ಎಷ್ಟೋ ಇಂಬ್ಯಾಲೆನ್ಸ್ ಆಗ್ತಾಯಿದೆ. ಅದರದಿಂದನೂ ಸ್ವಲ್ಪ ಮೆಚುರಿಟಿ ಬೇಗ ಬರ್ತಾಯಿದೆ ಅಥವಾ ಪೀರಿಯಡ್ಸ್ ಬೇಗ ಬರ್ತಾಯಿದೆ. ಅದರ ಜೊತೆಗೆ ಸ್ಟ್ರೆಸ್ ಅಗೇನ್ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇವತ್ತು ನಾಳೆ ಒಂದು LKG ಹೋಗುವ ಮಗುಗೂ ಸ್ಟ್ರೆಸ್ ಏನಂದರೆ, ನಾನು ಇವತ್ತು 5 ನಿಮಿಷ ಸ್ಕೂಲ್ಗೆ ಲೇಟ್ ಆದರೆ, ಪ್ರೇಯರ್ಗೆ ಲೇಟ್ ಆದರೆ ಮಿಸ್ ನಮಗೆ ಬೈತಾರೆ ಅಥವಾ ಟೀಚರ್ ನಮಗೆ ಯಾಕೆ ಲೇಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾರೆ ಅಂತ, ಅದು ಒಂದು ಸ್ಟ್ರೆಸ್ಸು.
ಆಮೇಲೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಕ್ಕಳ ಕಡೆಯಿಂದ, ನಿನಗೆ A+ಏ ಬೇಕು, ನೀನು 99% ಸ್ಕೋರ್ ಮಾಡಬೇಕು. ನನ್ನ ಮನೆತನದಲ್ಲಿ ನಾವು 3ನೇ ಜನ್ರೇಷನ್ ಇದ್ದೀವಿ, ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟು, ನಾವೆಲ್ಲ ಇಷ್ಟು ಪರ್ಸೆಂಟೇಜ್ ಮಾಡಿದ್ವಿ ಅಂದರೆ ಆ ಮಗುಗೆ ತುಂಬ ಯಂಗ್ ಏಜ್ನಲ್ಲಿ ಅಥವಾ ತುಂಬ ಇನ್ನೂ ಜಸ್ಟ್ ಸ್ಟಾರ್ಟೇ ಆಗ್ತಾಯಿದೆ ಒಂದು ಸ್ಟಡಿನಲ್ಲಿ, ಆವಾಗದಿಂದನೇ ಸ್ವಲ್ಪ ಪ್ರೆಷರ್ ಜಾಸ್ತಿ. ನನಗೆ ಓದಬೇಕು ಆ ಸ್ಟ್ರೆಸ್ದಿಂದನೂ ಏನಾಗುತ್ತೆ ಸ್ವಲ್ಪ ಬೇಗ ಮೆಚ್ಯೂರಿಟಿ ಆಗ್ತಾಯಿದೆ. ಇವಾಗ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇಫ್ ಇನ್ ಕೇಸ್ ತಾವು ಸ್ಕೂಲ್ನಲ್ಲಿ ಟೀಚರ್ ಏನಾದರೂ ಇದ್ದರೆ ಅಥವಾ ತಾವೊಂದು ಮಗುದು ಒಂದು ತಾಯಿ, ಸ್ಪೆಷಲಿ ಹೆಣ್ಮಗುದು ಏನಾದರೂ ತಾಯಿ ಇದ್ದರೆ ತಮ್ಮ ಮಗುನ ಸ್ವಲ್ಪ ಮೆಂಟಲಿ ಈ ವಿಷಯ ಬಗ್ಗೆ ರೆಡಿ ಮಾಡಬೇಕು. ಹೇಗೆ ರೆಡಿ ಮಾಡಬೇಕಂದ್ರೆ, ಸ್ಪೆಷಲಿ ಇಫ್ ಇನ್ ಕೇಸ್ ತಾವು ಟೀಚರ್ ಇದ್ದರೆ ಒಂದಿನ ಸ್ಪೆಷಲಿ 3ನೇ ತರಗತಿ ಹುಡುಗರು ಅಥವಾ 4ನೇ ತರಗತಿ ಏನು ಹೆಣ್ಮಕ್ಳಿದಾರಲ್ಲ ಅವ್ರಿಗೆ ಕರೆಸ್ಬಿಟ್ಟು ಸೆಪ್ರೇಟ್ ಒಂದು ಕ್ಲಾಸ್ನಲ್ಲಿ, ನೋಡಮ್ಮ ಈ ಥರ ಒಂದು ಮಹಿಳೆಗೆ ಹುಟ್ಟಿದಾದ್ಮೇಲೆ ಇಷ್ಟಿಷ್ಟು ವರ್ಷ ಆದಮೇಲೆ ನಿಮ್ಮ ಬಾಡಿನಲ್ಲಿ ಈ ಥರ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೆ ಸೆಕೆಂಡರಿ ಸೆಕ್ಸುವಲ್ ಸಿಮ್ಟಮ್ಸು ಅಥವಾ ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ. ಈ ಟೈಮ್ನಲ್ಲಿ ಏನಾಗುತ್ತೆ, ನಿಮಗೆ ಈ ಥರ ಯೋನಿದಿಂದ ರಕ್ತಸ್ರಾವ ಬರೋದು ಪಾಸಿಬಿಲಿಟಿ ಇರುತ್ತೆ. ಆಮೇಲೆ ಇದು ತಿಂಗಳ ಮಂತ್ಲಿ ಬರುತ್ತೆ. ಅದು ನ್ಯಾಚುರಲ್ಲು. ಇದರಲ್ಲಿ ಯಾವುದೋ ಮುಜುಗರ ಪಡೋದು ಅವಶ್ಯಕತೆ ಇಲ್ಲ. ನಿನಗೂ ಬರುತ್ತೆ, ನನಗೂ ಬರುತ್ತೆ, ನಿಮ್ಮ ತಾಯಿಗೂ ಬರುತ್ತೆ, ನಿಮ್ಮ ಅಜ್ಜಿಗೂ ಮುಂಚೆ ಬರ್ತಿತ್ತು. ಸೊ ಈ ಥರ ಇದು ಯಾವುದೋ ಹೊಸದಿಲ್ಲ. ಜಸ್ಟ್ ನೀ ಇದನ್ನು ನಾರ್ಮಲಾಗಿ ತಿಳ್ಕೊ. ಸಮ್ಟೈಮ್ ನಿನ್ನ ಸ್ಕೂಲ್ನಲ್ಲಿ ಏನಾದರೂ ಇದ್ರಮ್ಮ, ನೀವು ಇಷ್ಟು ಜನ ಮಕ್ಕಳಲ್ಲಿ ಯಾರಿಗೋ ಈ ಥರ ಇದ್ದರೆ ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಹೋಗಿ ಅವ್ರಿಗೆ ಹೇಳಿ, ಮೇಡಮ್ ಈ ಥರ ಈ ಮಗು ಇವತ್ತು ಮೆಚ್ಯೂರ್ ಆಗಿದ್ದಾಳೆ ಅಂತ. ಅವ್ರು ಏನಾದರೂ ಸ್ವಲ್ಪ ಬಟ್ಟೆ ನಿಮಗೆ ತಂದು ಕೊಡ್ತಾರೆ, ಅಥವಾ ಸ್ಕೂಲ್ನಲ್ಲಿ ಪ್ಯಾಡ್ಸ್ ಏನಾದರೂ ಇದ್ದರೆ ಸೇಫ್ಟಿ ಅದನ್ನು ತಂದು ಕೊಡ್ತಾರೆ. ಇದರಲ್ಲಿ ಯಾವುದೋ ಮುಜುಗರ ಪಡೆಯೋದು ಅವಶ್ಯಕತೆ ಇಲ್ಲ. ನನ್ನ ಬಟ್ಟೆಗೆ ಏನಾದರೂ ರಕ್ತದ ನಿಮಗೆ ಸ್ಟೇನ್ ಏನಾದ್ರು ಹತ್ರು, ನನಗೆ ಇನ್ಸಲ್ಟ್ ಆಯಿತು, ಫ್ರೆಂಡ್ಸ್ ನಕ್ಕರು ಅಥವಾ ಈ ಥರ ಮುಜುಗರ ಪಡೋದು ಅವಶ್ಯಕತೆ ಇಲ್ಲ. ಅದು ನೈಸರ್ಗಿಕ ಕ್ರಿಯೆ. ಹೇಗೆ ಒಂದು ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಸಾಯಂಕಾಲ ಆಗುವವರೆಗೆ ಮುಳುಗ್ತಾನೆ, ಅದೇ ರೀತಿ ಒಂದು ಹೆಣ್ಮಗಳು ಅವಸ್ಥೆಯಲ್ಲಿ ಕೂಡ ಹುಟ್ಟಿದಾದ್ಮೇಲೆ 10ನೇ ವರ್ಷನೋ 11ನೇ ವರ್ಷನಲ್ಲೋ 12ನೇ ವಯಸ್ಸಿನಲ್ಲಿ ಈ ಥರ ಪೀರಿಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ 50 ವರ್ಷವರೆಗೆ ಇದು ಮಂತ್ಲಿ ಸೈಕಲ್ ಇರುತ್ತೆ. ಆಮೇಲೆ 50 ವರ್ಷ ಆದಮೇಲೆ ಸ್ಟಾಪ್ ಆಗುತ್ತೆ. ಅದು ನ್ಯಾಚುರಲ್ಲು, ಇದರಲ್ಲಿ ಯಾವುದೋ ತೊಂದರೆ ಇಲ್ಲ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ಫಸ್ಟು. ಎರಡನೇದು, ನಿಮಗೆ ಯಾವಾಗ ಪೀರಿಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎರಡನೇದೇನೆಂದರೆ ಬಾಡಿನಲ್ಲಿ ಸ್ಪೆಷಲಿ ಸ್ತನನಲ್ಲಿ ಮಹಿಳೆಯರಲ್ಲಿ ಏನಾಗುತ್ತೆ, ಸೈಜ್ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೂ ನಾರ್ಮಲು. ಆಮೇಲೆ ಈ ಆರ್ಮ್ಪಿಟ್ಸ್ ಒಳಗಡೆ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೂ ನಾರ್ಮಲು. ಅದರ ಜೊತೆಗೆ ಜೆನೈಟಲ್ಸ್ ಅಥವಾ ಪ್ರೈವೇಟ್ ಪಾರ್ಟ್ನಲ್ಲಿ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೂ ನಾರ್ಮಲ್. ಇದರಲ್ಲಿ ಯಾವುದೋ ರೀತಿ ಮುಜುಗರ ಪಡೋದು ಅವಶ್ಯಕತೆ ಇಲ್ಲ. ಸಮ್ಟೈಮ್ ಅದರದಿಂದ ಏಜ್ ಪ್ರಕಾರ ನಿಮಗೆ ಮುಖ ಮೇಲೆ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೂ ನಾರ್ಮಲ್ ಇದೆ. ಯಾವುದೋ ರೀತಿ ನೀವು ಮುಜುಗರ ಪಡೋದು ಅವಶ್ಯಕತೆ ಇಲ್ಲ ಅಂತ ನೀವು ಆ್ಯಸ್ ಎ ಟೀಚರ್ ನೀವು ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರು ಮೆಂಟಲಿ ರೆಡಿ ಆಗ್ತಾರೆ. ನಮ್ಮ ಸ್ಕೂಲ್ನಲ್ಲಿ ಮೇಡಮ್ ಹೇಳಿದ್ದಾರೆ. ಇನ್ ಕೇಸ್ ಬರುವ ಒಂದು 6 ತಿಂಗಳಲ್ಲಿ 1 ವರ್ಷನಲ್ಲಿ ಆಕೆ ಮೆಚ್ಯೂರ್ಡ್ ಆದ್ರೂ ಆವಾಗ ಆಕೆಗೆ ಮೈಂಡ್ನಲ್ಲಿ ಫಿಯರ್ ಇರೋಲ್ಲ, ಭಯ ಇರೋಲ್ಲ. ಈಗ ಆ್ಯಸ್ ಎ ಮದರ್ ಅಥವಾ ತಾಯಿ ಮನೆಯಲ್ಲಿ ಏನು ಮಾಡ್ಬೋದು, ನೋಡಮ್ಮ ನಿಮ್ಮ ಅಕ್ಕ ಇವಾಗ ಮೆಚ್ಯೂರ್ ಆಗಿದ್ದಾಳೆ, ಇನ್ನೂ ಒಂದು 2-3 ವರ್ಷ ಒಳಗೆ ನೀನು ಕೂಡ ಮೆಚ್ಯೂರ್ ಆಗಬಹುದು. ಸೊ ಈ ಥರ ಇರುತ್ತೆ. ಇದರಲ್ಲಿ ಏನು ಬೇಜಾರು ಮಾಡೋದು ಅವಶ್ಯಕತೆ ಇಲ್ಲ. ಅಥವಾ ಬಟ್ಟೆಗೆ ರಕ್ತ ಏನಾದರೂ ಹತ್ತಿರೂ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಅಳಬೇಡ. ಇದು ನೈಸರ್ಗಿಕ ಕ್ರಿಯೆ. ಅಕ್ಕಗೂ ಬರುತ್ತೆ, ನನಗೂ ಬರುತ್ತೆ, ನನ್ನ ತಾಯಿಗೂ ಬರುತ್ತೆ. ಸೊ ಇದು ಒಂದು ಮಹಿಳೆಯರ ಪಾರ್ಟು ಅಥವಾ ಬಾಡಿದು ಅಭಿನ್ನ ಅಂಗ. ಇದನ್ನು ಮುಜುಗರ ಪಡಿಬೇಡ ಅಂತ ಸ್ವಲ್ಪ ನೀವು ಮೆಂಟಲಿ ಆಕೆಗೆ ಕೌನ್ಸ್ಲಿಂಗ್ ಮಾಡಬೇಕು, ಪದೇ ರೀಅಶೂರೆನ್ಸ್ ಮಾಡಬೇಕು. ಆವಾಗ ಚಿಕ್ಕ ಮಗು ಇದನ್ನು ಅಡಾಪ್ಟ್ ಮಾಡುತ್ತೆ. ಸೊ ಇವತ್ತಿನ ವಿಷಯ ಏನೈತೆ ಅಂದರೆ, ಯಾಕೆ ಹೆಂಗೆ ಮೆಚ್ಯೂರಿಟಿ ಆಗ್ತಾಯಿದೆ, ಹೆಂಗೆ ಪ್ರೌಢಾವಸ್ಥೆ ಬರುತ್ತೆ ಅಥವಾ ಹೆಂಗೆ ರಕ್ತಸ್ರಾವ ಬರ್ತಾಯಿದೆ ಅಂದರೆ ತುಂಬ ಬೇಗ. ಇದಕ್ಕೆ ಮೇನ್ ಅಂದರೆ ಇವೆಲ್ಲ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ ಆಗ್ತಾಯಿದೆ. ಅದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಸ್ಟ್ರೆಸ್ ಇರಬಹುದು, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಓವರಾಲ್ ತುಂಬ ಯಂಗ್ ಏಜ್ನಲ್ಲಿ ತೂಕ ಜಾಸ್ತಿ ಆಗ್ತಾಯಿದೆ, ಒಬೆಸಿಟಿ ಜಾಸ್ತಿ ಇದೆ. ಈ ಎಲ್ಲ ಕಾರಣಗಳಿಂದ ಆಗ್ತಾಯಿದೆ. ಸೊ ಈ ಥರ ತಿರ್ಗಾ ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.